ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನೋಡಿರಿ, ನಾನು ಇವತ್ತು ಸಿಂಪಲ್ಲಾಗಿ ಒಂದು ರೆಸಿಪಿ ತೋರಿಸ್ತೀನಿ. ಅಂದ್ರೆ ಮಜ್ಜಿಗೆ ಸಾಂಬಾರು ಮಾಡೋದು ಹೆಂಗಂತ ನೋಡೋಣ ಬರ್ರಿ. ನೋಡ್ರಿ, ಒಂದು ಗ್ಲಾಸ್ ಮೊಸರು ಇತ್ತು, ಅದನ್ನು ನಾನೀಗ ಮಜ್ಜಿಗೆ ಕಟ್ಕೊಂಡೀನಿ, ಮಜ್ಜಿಗೆ ಮಾಡ್ಕೊಂಡೇನಿ ರೀ. ಸ್ವಲ್ಪ ಗಟ್ಟಿ ಇರಲ್ರಿ ಮಜ್ಜಿಗೆ, ನೋಡ್ರಿ ಹಿಂಗಿರ್ಬೇಕು. ಈಗ ಇದನ್ನು ಒಗ್ಗರಣೆ ಕೊಟ್ಟು ಸಾಂಬಾರು ಹೆಂಗೆ ಮಾಡೋದು ಅಂತಂದೇಳಿ ತೋರಿಸ್ತೀನಿ ಬರ್ರಿ. ನೋಡಿರಿ, ಈಗ ಒಂದು ಡಬ್ರಿ ಇಟ್ಕೊಂಡು ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾದೈತಿ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು. ನೋಡಿರಿ, ಒಂದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ ಹಾಕ್ಕೊಂತೀನಿ. ಸ್ವಲ್ಪ ಹಸಿ ಖಾರ ಟೇಸ್ಟ್ ಬರ್ತೈತಿ. ಹಸಿ ಖಾರ ಹಾಕ್ಕೊಂತೀನಿ ನಾನು. ಸ್ವಲ್ಪ ಎಣ್ಣೆಗೆ ಹಸಿ ಖಾರ ಇದಾಗಲ್ರಿ ಉರಿಲಿ. ಈಗ ಮಜ್ಜಿಗೆ ಕಡ್ದಿಟ್ಕೊಂಡಿರ್ತೀವಲ್ಲ, ಅದು ಮಜ್ಜಿಗೆ ಸೇರಿಸ್ತೀನಿ. ಆಮೇಲೆ ಅದು ನೋಡಿಕೊಂಡು ಉಪ್ಪಾಕೊಳಕ್ಕೆ ಬರ್ತೈತಿ. ನೋಡಿರಿ, ಇಷ್ಟ ಆಯ್ತು ಒಂದು ಗ್ಲಾಸ್ ಮಜ್ಜಿಗೆ. ನೋಡಿರಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಜಾಸ್ತಿ ಹಾಕ್ಕೊಳಂಗಿಲ್ಲ, ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಅದು ಸ್ವಲ್ಪ ಬೆಚ್ಚಗಾದ್ರೆ ಸಾಕ್ರಿ. ಜಾಸ್ತಿ ಕುದಿಸಿದ್ರೆ ಅದು ಏನಾಗುತ್ತೆ ರೀ, ಮೊಸರೆಲ್ಲ ಮಜ್ಜಿಗೆ ಮಾಡಿರ್ತೀವಲ್ಲ ಮತ್ತೆ ಒಡಕ್ಕಾಗುತ್ತೆ ಅದು. ಹಾಗಾಗಿ ಸ್ವಲ್ಪ ಬೆಚ್ಚಗಾಗೋ ಮಟ್ಟ ಬಿಡಬೇಕು ರೀ ಇದನ್ನು. ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಅದು ಒಣಗೈತಿ, ಅದನ್ನು ಹಾಕ್ಕೊತೀನಿ ನಾನು. ನೋಡ್ರಿ ಬಂದ್ಗಳೇ, ಮಜ್ಜಿಗೆ ಸಾಂಬಾರು ಹೆಂಗಾಗೈತಿ. ಬೇಸಿಗೆ ಕಾಲಕ್ಕೆ ಅಂದಾಗ ಹಾಕೊಂಡು ಉಣ್ಣಕ್ಕೆ ಬೇಯಿಸಾಗತ್ತೆ ರೀ. ಏನು ಸಿಂಪಲ್, ಏನು ಕಷ್ಟಪಡೋದು ಏನು ಬೇಕಾಗಿಲ್ಲ ರೀ. ಇದ್ದಿದ್ದು ಮೊಸರು ಅಷ್ಟ ಯೂಸ್ ಮಾಡ್ಕೊಂಡು ಮಾಡೋ ಸಾಂಬಾರು ರೀ. ಭಾರಿ ಟೇಸ್ಟ್ ಇರ್ತೈತೆ ರೀ ಬೇಸಿಗೆಗೆ ಉಣ್ಣಾಕ. ಊಟನೂ ಸೇರ್ತಿರಂಗಿಲ್ಲ ಮೊದಲು. ಇಂಥದ್ದೊಂದು ಸ್ವಲ್ಪ ಮಾಡಿಕೊಟ್ರೆ ದೊಡ್ಡವರು ಮತ್ತು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಬಿಸಿ ಅನ್ನೋ ಜೊತೆ ಮಜ್ಜಿಗೆ ಸಾಂಬಾರು ಮಸ್ತ್ ಆಗುತ್ತೆ ನೋಡಿರಿ, ಮಾಡಿ ನೋಡಿರಿ. ನೋಡಿರಿ, ಬಿಸಿ ಅನ್ನ ಇಟ್ಕೊಂಡು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಅನ್ನ ಮಿದುವಾಗಿಬಿಟ್ರೆ ಮಜ್ಜಿಗೆ ಸಾರು ನೋಡಿದಾಗ ಊಟ ಮಾಡ್ಬೇಕು ಅನಿಸುತ್ತೆ. ನೋಡಿರಿ, ಸಿಂಪಲ್ಲಾಗಿರೋ ಮಜ್ಜಿಗೆ ಸಾಂಬಾರು ನಿಮ್ಗೆ ಇಷ್ಟ ಆಗಿದ್ರೆ ಹೊಸ್ದಾಗಿ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಧನ್ಯವಾದ.